ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿಗೌಡ ಮಲ್ನಾಡ್. ಇವತ್ತು ನಾನು ಮೆಹಂದಿ ಶಾಸ್ತ್ರ ಆದಮೇಲೆ ನಿಶಾನಿ ಶಾಸ್ತ್ರ ಅಂತ ಮಾಡ್ತಾರೆ. ನಿಮ್ಮ ಕಡೆ ಎಲ್ಲ ಇದಕ್ಕೆ ಏನಂತಾರೋ ಗೊತ್ತಿಲ್ಲ. ನಮ್ಮ ಕಡೆ ನಿಶಾನಿ ಅಂತ ಕರೀತಾರೆ. ಮಲೆನಾಡಲ್ಲಿ ದೇವತಾ ಕಾರ್ಯಕ್ರಮ ಇರುತ್ತಲ್ವ, ಆವತ್ತು ಮಾರ್ನಿಂಗು ಇದನ್ನು ಮಾಡ್ತಾರೆ. ದೇವತಾ ಕಾರ್ಯಕ್ರಮದ ದಿನ ತುಂಬ ಶಾಸ್ತ್ರಗಳಿರುತ್ತೆ. ಒಂದೆರಡಲ್ಲ, ತುಂಬ ಅಂದರೆ ತುಂಬ ಶಾಸ್ತ್ರಗಳಿರುತ್ತೆ. ಬೇರೆ ಕಡೆ ಎಲ್ಲ ಈ ಥರ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಮದುವೆ ಶಾಸ್ತ್ರ ಅಂದ್ರೆ ತುಂಬಾ ಚೆಂದ. ಮದುವೆ ಮನೆ ಅಂತ ಹೇಳಿದ್ರೆ ಇಷ್ಟೊಂದು ಶಾಸ್ತ್ರಗಳು ನಮ್ಮಂಥವರಿಗೆಲ್ಲ ಕಲಿಯೋದಕ್ಕಂತೂ ತುಂಬಾ ಇರುತ್ತೆ. ಮಲೆನಾಡ ಮದುವೆ ಅಂತೂ ಸೂಪರು. ನೋಡಿ, ಚಪ್ರನೂ ಕೂಡ ಹಾಕಿದ್ದಾರೆ. ಚಪ್ರ ಅಂತೂ ತುಂಬ ಚೆನ್ನಾಗಾಗಿದೆ. ಚಪ್ರದ ಪೂಜೆ ಸಹ ಇತ್ತು, ಬಟ್ ನಾನು ಅವಾಗ ರೆಡಿ ಆಗ್ತಾಯಿದ್ದೆ. ಅದೊಂದು ವಿಡಿಯೋ ನನ್ನ ಕೈಲಿ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಚಪ್ರನೂ ಸಹ ಪೂಜೆ ಮಾಡಿ ಅದಕ್ಕೂ ಹಣ್ಣು ಕಾಯಿ ಎಲ್ಲ ಮಾಡ್ತಾರೆ. ನೋಡಿ ಚಪ್ರ ಎಷ್ಟು ಚೆನ್ನಾಗಿದೆ ಅಂತ, ನೀಟಾಗಿ ಸೂಪರಾಗಿದೆ, ಸಖತ್ತಾಗಿದೆ. ನೋಡೋದಕ್ಕೆ ಅಂತೂ ತುಂಬ ಖುಷಿಯಾಗುತ್ತೆ. ಮೆಹಂದಿ ಶಾಸ್ತ್ರ ಆದಮೇಲೆ ಈ ಶಾಸ್ತ್ರ ತಿರ್ಗಾ ದಿನ ಮಾರ್ನಿಂಗು ಇರುತ್ತೆ. ನಾವು ಸ್ವಲ್ಪ ಬೆಳಗ್ಗೆ ಎಲ್ಲ ರೆಡಿ ಆಗೋದಿರುತ್ತಲ್ವ, ನಾನಿನ್ನೂ ರೆಡಿ ಆಗ್ತಾಯಿದ್ದೆ. ಇದು ನನ್ನ ಮಗಳು ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ, ಅವಳನ್ನು ಕಳಿಸ್ಕೊಟ್ಟಿದ್ದೆ. ಎಲ್ಲರೂ ನೋಡಿ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಎಲ್ಲರೂ ನನ್ನ ರಿಲೇಷನ್ನು, ಆಂಟಿಯರು, ಅತ್ತೆದಿರು, ನನ್ನ ತಾಯಿ ಪ್ರತಿಯೊಬ್ಬರು ಇದ್ದಾರೆ. ನಾನು ಕೂಡ ಬಂದು ಜಾಯಿನ್ ಆಗ್ತೀನಿ ಒಂದು ಸ್ವಲ್ಪ ಹೊತ್ತಿನ ನಂತರ. ಮತ್ತು ಇದು ಶಾಸ್ತ್ರ ಆದಮೇಲೆ ಗೌರಿ ಪೂಜೆ ಇರುತ್ತೆ. ಅದನ್ನು ಸಹ ಸಿಟಿಗಳಲ್ಲಿ ಹೇಗೆ ಮಾಡ್ಬೋದು ಅಂತಲೂ ತೋರಿಸ್ಕೊಟ್ಟಿದ್ದಾರೆ. ಹಳ್ಳಿ ಸೈಡಲ್ಲಿ ಮಾಡೋದಕ್ಕೂ ಇಲ್ಲಿ ಸಿಟಿ ಸೈಡಲ್ಲಿ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ಹಳ್ಳಿಲಾದರೆ ಒಂದು ಕೆರೆ ಅಥವಾ ಒಂದು ಹಳ್ಳ ಏನಾದರೂ ಸಿಗುತ್ತೆ, ಬಟ್ ಸಿಟಿಯಲ್ಲಿ ಹೇಗೆ ಮಾಡ್ಬೋದು ಅಂತಲೂ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮಲೆನಾಡ ಶಾಸ್ತ್ರ ಅಂದರೆ ಬ್ಯೂಟಿಫುಲ್ಲಾಗಿರುತ್ತೆ, ನೋಡೋದಕ್ಕಂತೂ ತುಂಬಾ ಚೆಂದ. ಕೆಲವರಿಗೆಲ್ಲ ಇದೇನು ಅನಿಸುತ್ತೆ, ಹೊಸದು ಅನಿಸುತ್ತೆ. ನಾವು ಅಂದರೆ ಪ್ರತಿಯೊಂದು ಮದುವೆಯಲ್ಲೂ ನೋಡ್ತೀವಲ್ವ, ಕೆಲವರಿಗೆ ಇದು ಸ್ವಲ್ಪ ಹೊಸದು ಅನಿಸುತ್ತೆ ಅಲ್ವಾ. ನಮಗಾದರೆ ಏನೂ ಅನಿಸಲ್ಲ. ಬಟ್ ನಮ್ಮಮ್ಮ ತುಂಬ ನೀಟಾಗಿ ಶಾಸ್ತ್ರಗಳನ್ನು ಮಾಡ್ತಾರೆ. ಬಟ್ ನನಗೆ ಅಷ್ಟೊಂದಾಗಿ ಬರಲ್ಲ, ಇನ್ನು ಮುಂದೆ ಕಲ್ತ್ಕೋಬೇಕು. ಹಾಗಾಗಿ ದೂರದಲ್ಲಿ ನಿಂತ್ಕೊಂಡು ಎಲ್ಲ ಶಾಸ್ತ್ರ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ದಯವಿಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದು ಚಿಕ್ಕ ವಿಡಿಯೋ ಆಗಿರುತ್ತೆ. ಮತ್ತು ನೆಕ್ಸ್ಟು ಗೌರಿ ಪೂಜೆಯ ಶಾಸ್ತ್ರ ಕೂಡ ಹಾಕ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಛತ್ರಿ ಪೂಜೆ ಅದು ಕೂಡ ಇರುತ್ತೆ. ಅದರದ್ದು ಚಿಕ್ಕ ವಿಡಿಯೋ ಆದರೂ ಪರವಾಗಿಲ್ಲ, ಅದನ್ನು ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಬೇರೆಯವರಿಗೆ ಮಲೆನಾಡ ಶಾಸ್ತ್ರಗಳು ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಇದು ಹೇಗಿರುತ್ತೆ ಅಂತ ನೀವೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಹೇಗೆ ಮಾಡ್ತಾರೆ, ಮದುವೆ ಅಂದರೆ ಹೇಗಿರುತ್ತೆ, ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋದು ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮಮ್ಮ ಕಾಯೆಲ್ಲ ಒಡೆದು ಎಷ್ಟು ನೀಟಾಗಿ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಒಂದರಲ್ಲಿ ಭತ್ತ, ಒಂದರಲ್ಲಿ ಅಕ್ಕಿ, ಬಾಳೆಹಣ್ಣು. ಅದು ಬಾಳೆಹಣ್ಣು ಸಹ ಇಷ್ಟೇ ಇರಬೇಕು ಅಂತ ಲೆಕ್ಕ ಮಾಡಿ ಇಡ್ತಾರೆ. ಆಮೇಲೆ ನಾವೆಲ್ಲ ಏನು ಮಾಡಿದ್ವಿ ಅಂದರೆ ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಇವರೆಲ್ಲ ನಾವೆಲ್ಲ ನಮ್ಮ ಅಕ್ಕ ತಂಗಿಯರ ಫೋಟೋಸ್. ಹೇಗಿದೆ, ಚೆನ್ನಾಗಿ ಬಂದಿದೆ ಅಲ್ವಾ. ಇದು ನೋಡಿ, ನಾನು ಕಳಸ ಅಂದರೆ ಹೇಗೆ ಇರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇದು ಕಳಸ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.